ಇನ್ನು ರೌಡಿಗಳು ಕಳ್ಳರು ಇರುವಂತ ನೋಟಿಸ್ ಬೋರ್ಡ್ ಅಲ್ಲಿ ಡಿಕೆಶಿ ಫೋಟೋವನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ತುಘಲಕ್ ಪೊಲೀಸ್ ಠಾಣೆ ಬೋರ್ಡ್ ಅಲ್ಲಿ ಡಿಕೆಶಿ ಹೆಸರು ಜೊತೆಗೆ ಫೋಟೋ ಹಾಕಿ ಅವರ ಅಡ್ರೆಸ್ ಕೂಡ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಬಂಧನದಲ್ಲಿ ಇಟ್ಟಿರುವಂತ ವ್ಯಕ್ತಿ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಫೋಟೋ ಹೆಸರನ್ನ ನೋಟಿಸ್ ಬೋರ್ಡ್ ಅಲ್ಲಿ ಅಂಟಿಸಿದ್ದಾರೆ ಪೊಲೀಸರು ಅಂತ ಗೊತ್ತಾಗಿದೆ. ಇನ್ನು ಬೋರ್ಡ್ ಅಲ್ಲಿ ಬೆಂಗಳೂರಿನ ಸದಾಶಿವ ನಗರದ ಡಿಕೆಶಿ ಮನೆ ವಿಳಾಸ ಕೂಡ ಅಲ್ಲಿ ಹಾಕಿದ್ದಾರೆ. ನೋಟಿಸ್ ಬೋರ್ಡ್ ಅಲ್ಲಿ ಡಿಕೆ ಶಿವಕುಮಾರ್ ಮೇಲೆ ಇಡಿ ಹಾಕಿರುವಂತ ಕೇಸ್ ನಂಬರ್ ಅನ್ನ ಕೂಡ ಅಲ್ಲಿ ಹಾಕಿದ್ದಾರೆ. ಲಾಕಪ್ ನಲ್ಲಿ ಇಟ್ಟಿದ್ದೀವಿ ಅಂತ ಕೂಡ ಬೋರ್ಡ್ ಅಲ್ಲಿ ನಮೂದನ್ನ ಮಾಡಿದ್ದಾರೆ. ಏನ್ ಪ್ರೊಸೀಜರ್ ಆಗ್ತಾ ಇದೆ, ಜೊತೆಗೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಫೋಟೋ ಅಡ್ರೆಸ್ ಅನ್ನ ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಒಂದ್ ಕಡೆ ನವದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಇಡಿ ಅಧಿಕಾರಿಗಳ ಮುಂದೆ ಕೂತ್ಕೊಂಡು ವಿಚಾರಣೆಯನ್ನ ಎದುರಿಸ್ತಾ ಇದ್ರೆ, ಇಲ್ಲಿ ಡಿಕೆಶಿ ಕುಟುಂಬದ ಜೊತೆ ಎಚ್ಡಿಕೆ ನಿಂತಿದ್ದಾರೆ. ಡಿಕೆಶಿ ತಾಯಿ ಭೇಟಿ ಮಾಡಿ ಧೈರ್ಯವನ್ನ ತುಂಬಲಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಗೊತ್ತಾಗಿದೆ. ಇನ್ನು ನಿನ್ನೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟಿದ್ರು, ಧೈರ್ಯವನ್ನ ತುಂಬಿದ್ರು. ಇವತ್ತು ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡ್ತಾರೆ. ಧೈರ್ಯವನ್ನ ತುಂಬೋ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಅವರಿಗೆ ಮಾಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕನಕಪುರಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ. ಕನಕಪುರದ ಕೋಡಿಹಳ್ಳಿ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರಿದ್ದಾರೆ. ಗೌರಮ್ಮ ಅವರ ಆರೋಗ್ಯವನ್ನ ವಿಚಾರಿಸಿ ಧೈರ್ಯವನ್ನ ತುಂಬುತ್ತಾರೆ. ಯಾಕಂದ್ರೆ ಗೌರಮ್ಮ ಅವರು ಸದ್ಯಕ್ಕೆ ಕುಗ್ಗ್ ಹೋಗ್ಬಿಟ್ಟಿದ್ದಾರೆ. ಕಣ್ಣೀರಷ್ಟೇ ಅವ್ರ ಹತ್ರ ಇರುವಂತ ಉತ್ತರ. ಹಾಗಾಗಿ ಎಲ್ಲರೂ ಕೂಡ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ಡಿಕೆಶಿ ಫ್ಯಾಮಿಲಿ ಪರವಾಗಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಸದಾಶಿವನಗರ ಮನೆಯಲ್ಲಿ 1 ಗಂಟೆ ನಿನ್ನೆ ವಿಸಿಟ್ ಕೊಟ್ಟಂತ ಟೈಮ್ ನಲ್ಲಿ ಅನಿತಾ ಅವರು ಚರ್ಚೆಯನ್ನ ಮಾಡಿದ್ರು. ನಿನ್ನೆ ಅನಿತಾ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಧೈರ್ಯ ತುಂಬಿದ್ರೆ, ಇವತ್ತು ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭೇಟಿ ಮಾಡಿ ಧೈರ್ಯವನ್ನ ತುಂಬುತ್ತಾರೆ. ನವದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಆಗ್ಲೇ ತೋರಿಸ್ತಾ ಇದ್ವಿ. ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ ಫೋಟೋ ವಿಳಾಸ ಎಲ್ಲ ಹಾಕಿದ್ದಾರೆ, ಹೆಸರನ್ನ ನಮೂದಿಸಿದ್ದಾರೆ ಅಂತ. ಇನ್ನೊಂದು ಕಡೆ ಡಿಕೆಶಿ ಫ್ಯಾಮಿಲಿಗೆ ಧೈರ್ಯ ತುಂಬೋ ಕೆಲಸ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಅದರಲ್ಲೂ ದೋಸ್ತಿಗಳಲ್ಲಿ ದೋಸ್ತಿಯಾದಂತ ಜೋಡೆತ್ತುಗಳಂತಾನೆ ಹೇಳ್ಕೊಳ್ತಾ ಇದ್ರು ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ ಈಗ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್. ನವದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಯಾವ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಿದೀವಿ, ಜೊತೆಗೆ ಏನೆಲ್ಲ ಪ್ರೊಸೀಜರ್ ಆಗ್ತಾ ಇದೆ, ವಿಳಾಸ ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಅಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, ಏನು ಈಗ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಜಾರಿ ನಿರ್ದೇಶನಾಲಯದ ಕಚೇರಿಯಲ್ಲಿ ಆಗಿದೆ, ವಿಚಾರಣೆ ಆರಂಭ ಆಗಿದೆ. ಇದು ವಿಚಾರಣೆ ಇನ್ನೂ ಕೂಡ ನಡೆಯುತ್ತೆ. ಇವತ್ತು ಕೂಡ ಪ್ರತಿದಿನದಂತೆ ಅರ್ಧ ಗಂಟೆ ಅವರ ಕುಟುಂಬದ ಸದಸ್ಯರು ಮತ್ತು ವೈದ್ಯರು, ವಕೀಲರು ಅವರನ್ನು ಭೇಟಿ ಮಾಡ್ಬೋದು. ಅದಕ್ಕೆ ವಿಶೇಷ ನ್ಯಾಯಾಲಯವೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದು ಎಷ್ಟೊತ್ತಿಗಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಬೆಳವಣಿಗೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಕೋಲಾರದ ಶಾಸಕ ಶ್ರೀನಿವಾಸ್ ಗೌಡ ಬಂದು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ. ಅವ್ರ ಜೊತೆ ಆಪರೇಷನ್ ಕಮಲದ ವಿಷಯವನ್ನು ಇಡಿನಲ್ಲಿ ದೂರು ಕೊಡುವ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಅದಿನ್ನೂ ಕೂಡ ಖಚಿತ ಆಗಿಲ್ಲ. ನ್ಯೂಸ್ 18 ಜೊತೆ ಮಾತನಾಡಿದಂಥ ಶ್ರೀನಿವಾಸ್ ಗೌಡರು ಅಲ್ಲೆಗೆಳೆದಿದ್ದಾರೆ, ನಾವೇನಂಗೆ ಕೊಡಲ್ಲ ಅಂತ. ಆದರೆ ಆ ಚಾನ್ಸಸ್ ಅಂತೂ ಇನ್ನೂ ಕೂಡ ಕಂಡು ಬರ್ತಿದೆ. ರಮೇಶ್ ಕುಮಾರ್ ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇನ್ನೂ ಲಭ್ಯ ಆಗ್ತಿಲ್ಲ. ಸೊ ಆ ಸಾಧ್ಯತೆಯೂ ಕೂಡ ಇದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಇರುವಂತಹ ತುಘಲಕ್ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಯಾವ್ಯಾವ ವ್ಯಕ್ತಿಗಳನ್ನು ನಾವು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ಆರೋಪಿಗಳನ್ನು ಠಾಣೆಯಲ್ಲಿ ಇಟ್ಕೊಂಡಿದ್ದೀವಿ ಅನ್ನುವಂತಹ ಒಂದು ನಾಮಫಲಕವನ್ನು ಡಿಸ್ಪ್ಲೇ ಮಾಡಬೇಕು. ಅದು ಪೊಲೀಸ್ ನಿಯಮಾವಳಿಗಳಲ್ಲಿ ಇದೆ. ಸೊ ಆ ರೀತಿಯಲ್ಲಿ ಒಂದು ನಾಮಫಲಕ ಇದೆ. ಆ ನಾಮಫಲಕದಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನು ಉಲ್ಲೇಖಿಸಲಾಗಿದೆ. ಡಿಕೆ ಶಿವಕುಮಾರ್ ಸನ್ ಆಫ್ ಕೆಂಪೇಗೌಡ ಎನ್ನುವಂತಹ ಹೆಸರಿದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ಸದಾಶಿವನಗರದ ವಿಳಾಸ ಕೂಡ ಇದೆ. ಯಾಕೆಂದರೆ ಹೆಸರ ನಂತರ ವಿಳಾಸವನ್ನು ಮೆನ್ಷನ್ ಮಾಡುವಾಗ ಬೆಂಗಳೂರಿನ ಸದಾಶಿವನಗರದ ವಿಳಾಸವನ್ನು ಕೊಡಲಾಗಿದೆ. ಅದ ನಂತರ ಮತ್ತು ಈ ಒಂದು ಇಡಿ ದಾಖಲಿಸ್ಕೊಂಡಿರುವಂಥ ಪ್ರಕರಣದ ಕೇಸ್ ನಂಬರನ್ನು ಕೂಡ ಅಲ್ಲಿ ದಾಖಲಿಸಲಾಗಿದೆ. ಮತ್ತು ಏನೋ ಇಲ್ಲಿ ಡಿ ಕೆ ಶಿವಕುಮಾರ್ ಇರುವಂಥ ಸೆಲ್ಲನ್ನು ಮಾನಿಟರ್ ಮಾಡಲಿಕ್ಕಲ್ಲಿ CCTV ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಪ್ರತಿದಿನ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ತುಘಲಕ್ ರಸ್ತೆಯ ಪೊಲೀಸ್ ಠಾಣೆಗೆ ವರ್ಗಾಯಿಸ್ತಾರೆ. ಮತ್ತು ಬೆಳಿಗ್ಗೆ ಮತ್ತೆ ತುಘಲಕ್ ಠಾಣೆ ಪೊಲೀಸರು
ಇಡಿ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರನ್ನ ಹಸ್ತಾಂತರ. ಈ ನಡುವೆ ಮೆಡಿಕಲ್ ಚೆಕಪ್ಗಳು ಆಗ್ತವೆ. ಆಕ್ಚುಲಿ ಕೋರ್ಟ್ ಹೇಳಿರುವಂಥದ್ದು 48 ಗಂಟೆಗಳಿಗೆ ಒಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅಂತ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ, ಅವರು ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅಸ್ವಸ್ಥರಾಗಿದ್ರು, ಆ ಕಾರಣಕ್ಕೋಸ್ಕರ. ಆದ್ರೆ ಇದು ತನಿಖಾ ಸಂಸ್ಥೆಗಳಿಂದ ಒಂದು ತನಿಖಾ ಸಂಸ್ಥೆಯಿಂದ ಮತ್ತೊಂದು ತನಿಖಾ ಸಂಸ್ಥೆಗೆ ವರ್ಗಾವಣೆ ಆಗೋದ್ರಿಂದ ಪ್ರತಿ ಬಾರಿ ಕೂಡ ಅವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ತರುಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು ಹೋಗ್ಬೇಕಾಗಿತ್ತು, ಭೇಟಿ ಕೂಡ ನಿಗದಿ ಆಗಿತ್ತು. ಆದ್ರೆ ದಿಢೀರಂತ ಈ ಭೇಟಿಯನ್ನ ರದ್ದು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಮಾಜಿ ಡಿಸಿಎಂ ಪರಮೇಶ್ವರ್ ಅವರು ನಿಗದಿಯಂತೆ ಬೆಳಗ್ಗೆ 9:30ಕ್ಕೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಏಕಾಏಕಿಯಾಗಿ ಪರಮೇಶ್ವರ್ ಅವರು ಈ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಅದು ಯಾಕೆ ಅನ್ನೋ ಚರ್ಚೆಗಳು ಇದೀಗ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹಾಗಾದ್ರೆ ತಪ್ಪು ಸಂದೇಶಕ್ಕೆ ಭಯ ಬಿದ್ರ ಪರಮೇಶ್ವರ್ ಅವರು ಡಿಕೆಶಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸಂದೇಶ ಬಿಂಬಿತವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಭೇಟಿಯನ್ನ ರದ್ದು ಮಾಡಿಕೊಂಡ್ರ ಪರಮೇಶ್ವರ್ ಅವರು. ಈ ರೀತಿಯಾಗೂ ಕೂಡ ಒಂದು ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಅಂತರವನ್ನ ಮಾಜಿ ಡಿಸಿಎಂ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ನಡೆ ಬಗ್ಗೆ ಭಾರಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ 9:00ವರೆಗೆ ಡಿಕೆಶಿ ನಿವಾಸಕ್ಕೆ ಅವರು ಭೇಟಿಯನ್ನ ಕೊಡಬೇಕಾಗಿತ್ತು. ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬೋ ಕೆಲಸವನ್ನ ಮಾಡಬೇಕಾಗಿತ್ತು. ಅದರಂತೆ ಎಲ್ಲ ಫಿಕ್ಸ್ ಆಗಿತ್ತು ಪ್ರೋಗ್ರಾಮ್. ಆದ್ರೆ ಕೊನೆ ಕ್ಷಣದಲ್ಲಿ ಈ ಭೇಟಿಯನ್ನ ರದ್ದು ಮಾಡಿಕೊಂಡಿದ್ದಾರೆ. ಅವರ ಮನಸ್ಸಲ್ಲಿ ಸಾಕಷ್ಟು ಆಲೋಚನೆ ಓಡಿದ್ದೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ.